ದಕ್ಷಿಣ ಕನ್ನಡ ಎಸ್ಪಿಗೆ ಬಿಸಿ ತುಪ್ಪವಾದಂತ ಮಿಡ್ ನೈಟ್ ರೇಡ್ ಕೇಸ್. ಆರ್ಎಸ್ಎಸ್ ಮುಖಂಡ ಯುಜಿ ರಾಧಾರಾಮನಿಗೆ ಮಿಡ್ ನೈಟ್ ರೇಡ್ ಅನ್ನು ಮಾಡಿದ್ದಾರೆ. ಎಸ್ಪಿ ಅರುಣ್ಗೆ ಕಾರಣ ಕೇಳಿ ನೋಟಿಸ್ ಅನ್ನು ನೀಡಿದ ಹೈಕೋರ್ಟ್. ಸೂಕ್ತ ದಾಖಲೆ ಸಲ್ಲಿಸುವಂತೆ ತಾಕೀತು ಮಾಡಿದ ಹೈಕೋರ್ಟ್. ಕಾನೂನನ್ನು ಹೊರತಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಕಾನೂನಿನ ಪ್ರಕಾರ ಆಗಿ ಇರಬೇಕು. ಕಾನೂನು ಹೊರತಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದಂತೆ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಿಂದೂ ನಾಯಕರ ಮನೆಗೆ ತೆರಳಿ ಫೋಟೋವನ್ನ ತೆಗೆದು ಜಿಪಿಎಸ್ ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಉಪ್ಪಿನಂಗಡಿಯ ಹಿರಿಯ ನಾಗರಿಕ ಯುಜಿ ರಾಧಾ ಅವ್ರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಅದು ಮಿಡ್ ನೈಟ್ ರೇಡ್ ಮಾಡೋಕೆ ಕಾರಣ ಏನು? ಏನ್ ಕಾರಣ? ಏನಾಯ್ತು? ಡೇ ಟೈಮ್ ಎಲ್ಲಿ ಹೋಗಿದ್ರು? ಏನ್ ಕತೆ? ಇದ್ರ ಬಗ್ಗೆಲ್ಲ ಡೀಟೇಲ್ಸ್ ಅನ್ನ ಈಗ ಕೊಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಾಗ್ತಾ ಇರುವಂತದ್ದು. ಧರ್ಮದ ವಿಚಾರ ಇರುವುದು, ಮತ್ತೊಂದು ಮಗದೊಂದು ಅಂತ ಎಷ್ಟು ಮರ್ಡರ್ಗಳು, ಮತ್ತೊಂದು ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿರುವಂತ ಎಸ್ಪಿ ಹಾಗೆ ಕಮಿಷನರ್ ಅವ್ರನ್ನೆಲ್ಲ ಚೇಂಜ್ ಮಾಡಿದ್ರು. ನಾವೇನು ಈಗ ಕಾನೂನು ಸುವ್ಯವಸ್ಥೆನ ಕಾಪಾಡ್ತೀವಿ ಅಂತ ಹೇಳ್ಕೊಂಡು ಮಿಡ್ ನೈಟ್ ರೈಡು ಮತ್ತೊಂದು ಅದು ಇದು ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. ಆದ್ರೂ ಕೂಡ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಈಗಾಗಲೇ ಬಿಜೆಪಿಯವರು ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಎಸ್ಪಿಗೆ ಬಿಸಿ ತುಪ್ಪವಾದಂತ ಮಿಡ್ ನೈಟ್ ರೇಡ್ ಕೇಸ್. ಆರ್ಎಸ್ಎಸ್ ಮುಖಂಡ ಯುಜಿ ರಾಧಾರಾಮನಿಗೆ ಮಿಡ್ ನೈಟ್ ರೇಡ್ ಅನ್ನು ಮಾಡಿದ್ದಾರೆ. ಎಸ್ಪಿ ಅರುಣ್ಗೆ ಕಾರಣ ಕೇಳಿ ನೋಟಿಸ್ ಅನ್ನು ನೀಡಿದ ಹೈಕೋರ್ಟ್. ಸೂಕ್ತ ದಾಖಲೆ ಸಲ್ಲಿಸುವಂತೆ ತಾಕೀತು ಮಾಡಿದ ಹೈಕೋರ್ಟ್. ಕಾನೂನನ್ನು ಹೊರತಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಕಾನೂನಿನ ಪ್ರಕಾರ ಆಗಿ ಇರಬೇಕು. ಕಾನೂನು ಹೊರತಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದಂತೆ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಿಂದೂ ನಾಯಕರ ಮನೆಗೆ ತೆರಳಿ ಫೋಟೋವನ್ನ ತೆಗೆದು ಜಿಪಿಎಸ್ ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಉಪ್ಪಿನಂಗಡಿಯ ಹಿರಿಯ ನಾಗರಿಕ ಯುಜಿ ರಾಧಾ ಅವ್ರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಅದು ಮಿಡ್ ನೈಟ್ ರೇಡ್ ಮಾಡೋಕೆ ಕಾರಣ ಏನು? ಏನ್ ಕಾರಣ? ಏನಾಯ್ತು? ಡೇ ಟೈಮ್ ಎಲ್ಲಿ ಹೋಗಿದ್ರು? ಏನ್ ಕತೆ? ಇದ್ರ ಬಗ್ಗೆಲ್ಲ ಡೀಟೇಲ್ಸ್ ಅನ್ನ ಈಗ ಕೊಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಾಗ್ತಾ ಇರುವಂತದ್ದು. ಧರ್ಮದ ವಿಚಾರ ಇರುವುದು, ಮತ್ತೊಂದು ಮಗದೊಂದು ಅಂತ ಎಷ್ಟು ಮರ್ಡರ್ಗಳು, ಮತ್ತೊಂದು ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿರುವಂತ ಎಸ್ಪಿ ಹಾಗೆ ಕಮಿಷನರ್ ಅವ್ರನ್ನೆಲ್ಲ ಚೇಂಜ್ ಮಾಡಿದ್ರು. ನಾವೇನು ಈಗ ಕಾನೂನು ಸುವ್ಯವಸ್ಥೆನ ಕಾಪಾಡ್ತೀವಿ ಅಂತ ಹೇಳ್ಕೊಂಡು ಮಿಡ್ ನೈಟ್ ರೈಡು ಮತ್ತೊಂದು ಅದು ಇದು ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. ಆದ್ರೂ ಕೂಡ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಈಗಾಗಲೇ ಬಿಜೆಪಿಯವರು ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಎಸ್ಪಿಗೆ ಬಿಸಿ ತುಪ್ಪವಾದಂತ ಮಿಡ್ ನೈಟ್ ರೇಡ್ ಕೇಸ್. ಆರ್ಎಸ್ಎಸ್ ಮುಖಂಡ ಯುಜಿ ರಾಧಾರಾಮನಿಗೆ ಮಿಡ್ ನೈಟ್ ರೇಡ್ ಅನ್ನು ಮಾಡಿದ್ದಾರೆ. ಎಸ್ಪಿ ಅರುಣ್ಗೆ ಕಾರಣ ಕೇಳಿ ನೋಟಿಸ್ ಅನ್ನು ನೀಡಿದ ಹೈಕೋರ್ಟ್. ಸೂಕ್ತ ದಾಖಲೆ ಸಲ್ಲಿಸುವಂತೆ ತಾಕೀತು ಮಾಡಿದ ಹೈಕೋರ್ಟ್. ಕಾನೂನನ್ನು ಹೊರತಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಕಾನೂನಿನ ಪ್ರಕಾರ ಆಗಿ ಇರಬೇಕು. ಕಾನೂನು ಹೊರತಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದಂತೆ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಿಂದೂ ನಾಯಕರ ಮನೆಗೆ ತೆರಳಿ ಫೋಟೋವನ್ನ ತೆಗೆದು ಜಿಪಿಎಸ್ ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಉಪ್ಪಿನಂಗಡಿಯ ಹಿರಿಯ ನಾಗರಿಕ ಯುಜಿ ರಾಧಾ ಅವ್ರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಅದು ಮಿಡ್ ನೈಟ್ ರೇಡ್ ಮಾಡೋಕೆ ಕಾರಣ ಏನು? ಏನ್ ಕಾರಣ? ಏನಾಯ್ತು? ಡೇ ಟೈಮ್ ಎಲ್ಲಿ ಹೋಗಿದ್ರು? ಏನ್ ಕತೆ? ಇದ್ರ ಬಗ್ಗೆಲ್ಲ ಡೀಟೇಲ್ಸ್ ಅನ್ನ ಈಗ ಕೊಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳಾಗ್ತಾ ಇರುವಂತದ್ದು. ಧರ್ಮದ ವಿಚಾರ ಇರುವುದು, ಮತ್ತೊಂದು ಮಗದೊಂದು ಅಂತ ಎಷ್ಟು ಮರ್ಡರ್ಗಳು, ಮತ್ತೊಂದು ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿರುವಂತ ಎಸ್ಪಿ ಹಾಗೆ ಕಮಿಷನರ್ ಅವ್ರನ್ನೆಲ್ಲ ಚೇಂಜ್ ಮಾಡಿದ್ರು. ನಾವೇನು ಈಗ ಕಾನೂನು ಸುವ್ಯವಸ್ಥೆನ ಕಾಪಾಡ್ತೀವಿ ಅಂತ ಹೇಳ್ಕೊಂಡು ಮಿಡ್ ನೈಟ್ ರೈಡು ಮತ್ತೊಂದು ಅದು ಇದು ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ. ಆದ್ರೂ ಕೂಡ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಈಗಾಗಲೇ ಬಿಜೆಪಿಯವರು ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಎಸ್ಪಿಗೆ ಬಿಸಿ ತುಪ್ಪವಾದಂತ ಮಿಡ್ ನೈಟ್ ರೇಡ್ ಕೇಸ್. ಆರ್ಎಸ್ಎಸ್ ಮುಖಂಡ ಯುಜಿ ರಾಧಾರಾಮನಿಗೆ ಮಿಡ್ ನೈಟ್ ರೇಡ್ ಅನ್ನು ಮಾಡಿದ್ದಾರೆ. ಎಸ್ಪಿ ಅರುಣ್ಗೆ ಕಾರಣ ಕೇಳಿ ನೋಟಿಸ್ ಅನ್ನು ನೀಡಿದ ಹೈಕೋರ್ಟ್. ಸೂಕ್ತ ದಾಖಲೆ ಸಲ್ಲಿಸುವಂತೆ ತಾಕೀತು ಮಾಡಿದ ಹೈಕೋರ್ಟ್. ಕಾನೂನನ್ನು ಹೊರತಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಕಾನೂನಿನ ಪ್ರಕಾರ ಆಗಿ ಇರಬೇಕು. ಕಾನೂನು ಹೊರತಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದಂತೆ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಿಂದೂ ನಾಯಕರ ಮನೆಗೆ ತೆರಳಿ ಫೋಟೋವನ್ನ ತೆಗೆದು ಜಿಪಿಎಸ್ ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಉಪ್ಪಿನಂಗಡಿಯ ಹಿರಿಯ ನಾಗರಿಕ ಯುಜಿ ರಾಧಾ ಅವ್ರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಅದು ಮಿಡ್ ನೈಟ್ ರೇಡ್ ಮಾಡೋಕೆ ಕಾರಣ ಏನು? ಏನ್ ಕಾರಣ? ಏನಾಯ್ತು?
ಡೇ ಟೈಮ್ ಎಲ್ಲಿ ಹೋಗಿದ್ರು, ಏನ್ ಕತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಈಗ ಕೊಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳು ಆಗ್ತಾ ಇರುವಂತದ್ದು, ಧರ್ಮದ ವಿಚಾರ ಇರುವುದು, ಮತ್ತೊಂದು ಮಗದೊಂದು ಅಂತ ಎಷ್ಟು ಮರ್ಡರ್ಗಳು, ಮತ್ತೊಂದು ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿರುವಂತ SP ಹಾಗೆ ಕಮಿಷನರ್ ಅವ್ರನ್ನೆಲ್ಲ ಚೇಂಜ್ ಮಾಡಿದ್ರು. ನಾವೇನೋ ಈಗ ಕಾನೂನು ಸುವ್ಯವಸ್ಥೆನ ಕಾಪಾಡ್ತೀವಿ ಅಂತ ಹೇಳ್ಕೊಂಡು ಮಿಡ್ ನೈಟ್ ರೈಡು ಮತ್ತೊಂದು ಅದು ಇದು ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ, ಆದ್ರೂ ಕೂಡ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಈಗಾಗಲೇ ಬಿಜೆಪಿಯವರು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಎಸ್ಪಿಗೆ ಬಿಸಿ ತುಪ್ಪವಾದಂತಹ ಮಿಡ್ ನೈಟ್ ರೇಡ್ ಕೇಸ್. RSS ಮುಖಂಡ UG ರಾಧಾರಾಮನೆಗೆ ಮಿಡ್ ನೈಟ್ ರೇಡ್ ಅನ್ನು ಮಾಡಿದ್ದಾರೆ. SP ಅರುಣ್ಗೆ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಿದ ಹೈಕೋರ್ಟ್. ಸೂಕ್ತ ದಾಖಲೆ ಸಲ್ಲಿಸುವಂತೆ ತಾಕೀತು ಮಾಡಿದ ಹೈಕೋರ್ಟ್. ಕಾನೂನನ್ನು ಹೊರತಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಕಾನೂನಿನ ಪ್ರಕಾರ ಆಗಿ ಇರಬೇಕು, ಕಾನೂನು ಹೊರತಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದಂತೆ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಿಂದೂ ನಾಯಕರ ಮನೆಗೆ ತೆರಳಿ ಫೋಟೋವನ್ನ ತೆಗೆದು GPS ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಉಪ್ಪಿನಂಗಡಿಯ ಹಿರಿಯ ನಾಗರಿಕ UG ರಾಧಾ ಅವ್ರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಅದು ಮಿಡ್ ನೈಟ್ ರೇಡ್ ಮಾಡೋಕೆ ಕಾರಣ ಏನು, ಏನ್ ಕಾರಣ, ಏನಾಯ್ತು, ಡೇ ಟೈಮ್ ಎಲ್ಲಿ ಹೋಗಿದ್ರು, ಏನ್ ಕತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಈಗ ಕೊಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳು ಆಗ್ತಾ ಇರುವಂತದ್ದು, ಧರ್ಮದ ವಿಚಾರ ಇರುವುದು, ಮತ್ತೊಂದು ಮಗದೊಂದು ಅಂತ ಎಷ್ಟು ಮರ್ಡರ್ಗಳು, ಮತ್ತೊಂದು ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿರುವಂತ SP ಹಾಗೆ ಕಮಿಷನರ್ ಅವ್ರನ್ನೆಲ್ಲ ಚೇಂಜ್ ಮಾಡಿದ್ರು. ನಾವೇನೋ ಈಗ ಕಾನೂನು ಸುವ್ಯವಸ್ಥೆನ ಕಾಪಾಡ್ತೀವಿ ಅಂತ ಹೇಳ್ಕೊಂಡು ಮಿಡ್ ನೈಟ್ ರೈಡು ಮತ್ತೊಂದು ಅದು ಇದು ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ, ಆದ್ರೂ ಕೂಡ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಈಗಾಗಲೇ ಬಿಜೆಪಿಯವರು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಎಸ್ಪಿಗೆ ಬಿಸಿ ತುಪ್ಪವಾದಂತಹ ಮಿಡ್ ನೈಟ್ ರೇಡ್ ಕೇಸ್. RSS ಮುಖಂಡ UG ರಾಧಾರಾಮನೆಗೆ ಮಿಡ್ ನೈಟ್ ರೇಡ್ ಅನ್ನು ಮಾಡಿದ್ದಾರೆ. SP ಅರುಣ್ಗೆ ಕಾರಣ ಕೇಳಿ ನೋಟಿಸ್ ಅನ್ನ ನೀಡಿದ ಹೈಕೋರ್ಟ್. ಸೂಕ್ತ ದಾಖಲೆ ಸಲ್ಲಿಸುವಂತೆ ತಾಕೀತು ಮಾಡಿದ ಹೈಕೋರ್ಟ್. ಕಾನೂನನ್ನು ಹೊರತಾಗಿ ಯಾವುದೇ ಕ್ರಮವನ್ನು ಕೈಗೊಳ್ಳದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ಕಾನೂನಿನ ಪ್ರಕಾರ ಆಗಿ ಇರಬೇಕು, ಕಾನೂನು ಹೊರತಾಗಿ ಯಾವುದೇ ಒಂದು ಕ್ರಮವನ್ನ ಕೈಗೊಳ್ಳದಂತೆ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಹಿಂದೂ ನಾಯಕರ ಮನೆಗೆ ತೆರಳಿ ಫೋಟೋವನ್ನ ತೆಗೆದು GPS ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಉಪ್ಪಿನಂಗಡಿಯ ಹಿರಿಯ ನಾಗರಿಕ UG ರಾಧಾ ಅವ್ರ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಅದು ಮಿಡ್ ನೈಟ್ ರೇಡ್ ಮಾಡೋಕೆ ಕಾರಣ ಏನು, ಏನ್ ಕಾರಣ, ಏನಾಯ್ತು, ಡೇ ಟೈಮ್ ಎಲ್ಲಿ ಹೋಗಿದ್ರು, ಏನ್ ಕತೆ, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಈಗ ಕೊಡಬೇಕು ಅಂತ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗಾಗಲೇ ಮಂಗಳೂರಿನಲ್ಲಿ ಏನಾಗ್ತಿದೆ ಅಂತ ಸಾಕಷ್ಟು ಕ್ರಿಮಿನಲ್ ಕೇಸ್ಗಳು ಆಗ್ತಾ ಇರುವಂತದ್ದು, ಧರ್ಮದ ವಿಚಾರ ಇರುವುದು, ಮತ್ತೊಂದು ಮಗದೊಂದು ಅಂತ ಎಷ್ಟು ಮರ್ಡರ್ಗಳು, ಮತ್ತೊಂದು ಇದನ್ನೆಲ್ಲ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿರುವಂತ SP ಹಾಗೆ ಕಮಿಷನರ್ ಅವ್ರನ್ನೆಲ್ಲ ಚೇಂಜ್ ಮಾಡಿದ್ರು. ನಾವೇನೋ ಈಗ ಕಾನೂನು ಸುವ್ಯವಸ್ಥೆನ ಕಾಪಾಡ್ತೀವಿ ಅಂತ ಹೇಳ್ಕೊಂಡು ಮಿಡ್ ನೈಟ್ ರೈಡು ಮತ್ತೊಂದು ಅದು ಇದು ಮಾಡ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ, ಆದ್ರೂ ಕೂಡ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಈಗಾಗಲೇ ಬಿಜೆಪಿಯವರು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ.